ಸರ್, ಈಗ ಈ ಕೆಟಗರಿ ವಿದ್ಯಾರ್ಥಿಗಳು, ಎಸ್ ಸಿ ವಿದ್ಯಾರ್ಥಿಗಳದ್ದು, ಈಗ ಅವರು ಹೊಸದಾಗಿ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕಂದ್ರೆ ಆರ್ ಡಿ ನಂಬರ್ ಬರೋದಕ್ಕೆ 20 ದಿವಸ ಬೇಕು ಅಂತಾರೆ. ಇದಕ್ಕೆ ಅವರು ಏನು ಹೇಳ್ತಿದ್ದಾರೆ, ಒಂದಿಷ್ಟು ಕಾಲಾವಕಾಶ ಕೊಡಿ, ಅಥವಾ ನಮಗೆ ಈಗ ಮೆನ್ಷನ್ ಮಾಡಿದ್ರ ನಂತರ ನಾವು ಇನ್ನೊಂದು ಸ್ವಲ್ಪ ದಿವಸ ನಂತರ ಕೊಡಬಹುದಾ ಅನ್ನೋಂಥ ಡೌಟನ್ನು ಕೇಳ್ತಿದ್ದಾರೆ. ಏನು ಪರಿಹಾರ ಸರ್? ಈಗ ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ಪಷ್ಟವಾದ ಆದೇಶವನ್ನು ನೀಡಿ SC-A, SC-B, SC-C ಅಂತೇಳಿ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ವಿವಿಧ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಗಳಿರುತ್ತೆ ಅದರಲ್ಲಿ ಸರ್ಕಾರದ ಒಂದು ಮೀಸಲಾತಿ ನಿಯಮದಂತೆ SC-Aಗೆ ಎಷ್ಟು ಪರ್ಸೆಂಟೇಜ್ ಸೀಟು, SC-Bಗೆ ಎಷ್ಟು ಪರ್ಸೆಂಟು, SC-Cಗೆ ಎಷ್ಟು ಪರ್ಸೆಂಟ್ ಅಂತ ಸೀಟನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಅರ್ಜಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ SC ಸರ್ಟಿಫಿಕೇಟನ್ನು ಮಾತ್ರ ವಿದ್ಯಾರ್ಥಿಗಳು ಹಾಕಿದ್ರು. ಯಾಕೆಂದರೆ ಅವಾಗ ABC ಅನ್ನುವಂಥದ್ದು ಇನ್ನೂ ಬಂದಿರಲಿಲ್ಲ. ನಂತರ ನಾವು ABC ಅಂತ ಆದೇಶ ಬಂದ ಮರು ದಿವಸದಿಂದ ಎಲ್ಲ SC ವಿದ್ಯಾರ್ಥಿಗಳು ಅಂದರೆ ಯಾರೆಲ್ಲ SC ಅಂತ ಕ್ಲೈಮ್ ಮಾಡಿದ್ರು ಅವ್ರುಗಳಿಗೆ ನಿರಂತರವಾಗಿ ನಾವು SMS ಕಳಿಸಿದ್ವಿ, ಪೇಪರ್ ನೋಟಿಫಿಕೇಶನ್ ಕೊಟ್ವಿ. ಸುಮಾರು ಒಂದು 25,000ದಷ್ಟು ವಿದ್ಯಾರ್ಥಿಗಳು SC-A, B, C ಸರ್ಟಿಫಿಕೇಟನ್ನು ತಗೊಂಡು ಅವರು RD ನಂಬರ್ ಹಾಕಿದ್ದಾರೆ. ಈಗ ನಾವು ಫಲಿತಾಂಶವನ್ನು ಪ್ರಕಟ ಮಾಡಿದ ನಂತರ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಟ್ವಿ. ಆವಾಗ ನಮಗೆ ಇನ್ನೂ ಒಂದು 10,000 to 12,000ದಷ್ಟು ವಿದ್ಯಾರ್ಥಿಗಳು ABC ಸರ್ಟಿಫಿಕೇಟ್ ಹಾಕಿರಲಿಲ್ಲ. ನಾನೊಂದು ವೇಳೆ ಅವರಿಗೂ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡುಗಡೆ ಮಾಡಿದರೆ ವೆರಿಫಿಕೇಷನ್ ಸ್ಲಿಪ್ ಬಿಡುಗಡೆ ಆಗ್ತಿದ್ದಂಗೆ ಅವ್ರು ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಎನೇಬಲ್ ಆಗುತ್ತೆ. ಅವರೇನಾದ್ರೂ ಆಪ್ಷನ್ ಎಂಟ್ರಿ ಮಾಡಿದರೆ ನನ್ನ ಹತ್ರ SC ಸೀಟೇನೇ ಇಲ್ಲ. SC-Aಗಿದೆ, SC-Bಗಿದೆ, SC-Cಗಿದೆ. ನನ್ನ ಸಾಫ್ಟ್ವೇರಲ್ಲಿ ನಾನು ಸೀಟನ್ನು ಅಲಾಟ್ ಮಾಡುವಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅನ್ಯಾಯ ಆಗಿಬಿಡುತ್ತೆ. ಅದಕ್ಕೆ ನಾವು ವೆರಿಫಿಕೇಷನ್ ಸ್ಲಿಪ್ಪನ್ನು ರಿಲೀಸ್ ಮಾಡಿ ಈಗಾಗಲೇ 10 to 15 ದಿವಸ ಆಗ್ತಾ ಬಂತು. ವೆರಿಫಿಕೇಷನ್ ಸ್ಲಿಪ್ಪನ್ನು ನಾವು ಡೌನ್ಲೋಡ್ ಮಾಡೋಕ್ಕೆ ಹೋಗ್ತಿದ್ದಂಗೆ ಆ ವಿದ್ಯಾರ್ಥಿಗೆ ತಾವು SC ಸರ್ಟಿಫಿಕೇಟ್ನ ಹಾಕಿದ್ದೀರಾ, SC-A, B, C ಸರ್ಟಿಫಿಕೇಟ್ನ ತಾವು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ತಮ್ಮ ಅರ್ಜಿಯಲ್ಲಿ ಅಪ್ಡೇಟ್ ಮಾಡಿ ಅಂತ ವಿನಂತಿಯನ್ನು ಮಾಡಿದ್ದೀವಿ. ಸೇವಾ ಸಿಂಧು ಪ್ರಕಾರನೇ 21 ದಿವಸದೊಳಗಡೆ ಯಾವುದೇ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕರ್ನಾಟಕ ರಾಜ್ಯದಲ್ಲಿ ಕೊಡುವಂಥದ್ದಕ್ಕೆ ನಿಯಮ ಇದೆ. ಈಗ ಆಗಲೇ 15 ದಿನ ಆಗಿದೆ. ಇನ್ನೂ ನಂದು ಮಾಕ್ ರಿಸಲ್ಟ್ ಆದಮೇಲೆ ಸಹ ಅವರು ಅದನ್ನು ಅಪ್ಡೇಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಹಾಗಾಗಿ ಹುಡುಗರು ಪ್ರಯತ್ನ ಮಾಡಿ ತರಬೇಕು. ಇದರಲ್ಲಿ ನಮ್ಮದು ಏನು ಪಾತ್ರ ಇಲ್ಲ, ನಿಮಗೆ ತೊಂದರೆ ಕೊಡಬೇಕು ಅನ್ನುವಂಥದ್ದಿಲ್ಲ. ನಿಮಗೆ ಸೀಟ್ ಅಲಾಟ್ ಮಾಡಬೇಕಂತಂದರೆ ನನಗೆ SC-A, B, C ಬೇಕು. ಹಾಗಾಗಿ ಸಮಯ ಸಾಕಷ್ಟು ಕೊಟ್ಟಿದ್ದೀವಿ. ಇನ್ನೂ ನಿಮಗೆ ಮಾಕ್ ರಿಸಲ್ಟ್ ಆದಮೇಲೆ ಸಹ ಏನು ನನ್ನ ಫೈನಲ್ಲು ರಿಅರೇಂಜ್ ಮಾಡೋದಕ್ಕೆ ಬಿಡ್ತೀನಿ. ಅಂದರೆ ಇನ್ನೂ ಸಾಧಾರಣ ನಿಮಗೆ 10-12 ಡೇಸ್ ಸಿಗುತ್ತೆ. ಅಲ್ಲಿಗೀಗ ಆಲ್ರೆಡಿ ನಮ್ಮದು ಅವ್ರಿಗೆ ಸಮಯ ಕೊಟ್ಟು ಎಷ್ಟೋ ತಿಂಗಳಾಗಿತ್ತು. ಅಧಿಕೃತವಾಗಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು 15 ದಿವಸ ಆಗಿದೆ. ಹಾಗಾಗಿ ನಿಮ್ಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಾವು SC-A, B, C ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಿ. ಇದು ಕೇವಲ ಕೌನ್ಸಿಲಿಂಗಿಗೆ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಉದ್ಯೋಗಕ್ಕೆ ಸಹ ತಾವು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಈ SC ಮತ್ತು ST ಸರ್ಟಿಫಿಕೇಟ್ ಏನಿದೆ ಒಂದ್ಸರಿ ಇಶ್ಯೂ ಮಾಡ್ತು ಅಂತಂದರೆ ಅದು ಪರ್ಮನೆಂಟ್ ಸರ್ಟಿಫಿಕೇಟ್ ಇದೆ. ಹಾಗಾಗಿ ನೀವು ಈಗ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಫಾಲೋ ಅಪ್ ಮಾಡಿ ಸರ್ಟಿಫಿಕೇಟನ್ನು ತಗೊಳ್ಳಿ. ನಮ್ಮ ಕೌನ್ಸಿಲಿಂಗ್ ಜೊತೆಗೆ ಭವಿಷ್ಯದಲ್ಲಿ ಸಹ ನಿಮಗೆ ಆ ಸರ್ಟಿಫಿಕೇಟು ನಿಮ್ಮ ಜೊತೆ ಇರುತ್ತೆ, ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ SC ವಿದ್ಯಾರ್ಥಿಗಳಿಗೆ ನನ್ನ ವಿನಂತಿ. ಸರ್, ಅವ್ರಿಗೆ ಇನ್ನೂ ಕೂಡ ಒಂದಿಷ್ಟು ಟೈಮ್ ಇದೆಯಲ್ಲ, ಈಗ ಆಪ್ಷನ್ ಎಂಟ್ರಿಗೆ ಇನ್ನೂ ಕೂಡ ಸಮಯ ಇರೋದ್ರಿಂದ ಅವ್ರು ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಸರಿಯಾದ ಸಮಯ ಸಿಗುತ್ತಾ? ನಾನೀಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಈಗಾಗಲೇ 15 ದಿನ ಟೈಮ್ ಕೊಟ್ಟಿದ್ದೀವಿ. ಮಾಕ್ ರಿಸಲ್ಟ್ ಆದಮೇಲೆ ಸಹ ನಾವು ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡೋದಕ್ಕೆ ಬಿಡ್ತೀವಿ. ಆವಾಗ ಸಹ ಅವ್ರು ನಿರಂತರ ಪ್ರಕ್ರಿಯೆ ಇದು. ನಾಳೆ ಲಾಸ್ಟ್ ಡೇಟ್ ಅಂತನಲ್ಲ, ನಂದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಒಳಗಡೆ ನೀವು ಎಂಟ್ರಿ ಮಾಡಿ ನಿಮ್ಮ ಅರ್ಜಿನಲ್ಲಿ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಆದಮೇಲೆ ನೀವು ಸರ್ಟಿಫಿಕೇಟ್ ತಗೊಂಡು ಬಂದರೆ ನಾನು ಎಲ್ಪ್ ಮಾಡೋದಕ್ಕಾಗಲ್ಲ. ಮೊದಲ ರೌಂಡಿಂದು ರಿಸಲ್ಟ್ ಪಬ್ಲಿಷ್ ಆದಮೇಲೆ ನಿಮಗೆ ಮತ್ತೆ ನಾನು ಯಾವುದೇ ಕಾರಣಕ್ಕೆ ನಿಮ್ಮನ್ನು ಸಿಸ್ಟಮ್ ಒಳಗಡೆ ಬಿಡೋದಕ್ಕಾಗಲ್ಲ.